ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಎಲ್ಲ ಮೆಥಡ್ಗಳನ್ನು ಟ್ರೈ ಮಾಡಿ. ಸೊ ಎಲ್ರಿಗೂ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಏಂಜಲ್ ನಂಬರ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಕೆಲವ್ರಿಗೆ ಸ್ವಿಚ್ ವರ್ಡ್ಸ್, ಕೆಲವ್ರಿಗೆ ಅಫರ್ಮೇಷನ್ಸ್, ಮತ್ತು ಕೆಲವ್ರಿಗೆ ಚೆನ್ನಾಗಿ ವಿಜುವಲೈಸ್ ಮಾಡುವಂಥ ಒಂದು ಪವರ್ ಇರುತ್ತೆ. ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಮೆಥಡನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನು ನೀವು ಪಡ್ಕೋಬೇಕು ಅಂತಿದ್ದೀರಾ, ಏನೆಲ್ಲ ಚೇಂಜಸ್ ನೀವು ಮಾಡಬೇಕು ಅಂತಿದ್ದೀರಾ, ಖಂಡಿತ ಚೇಂಜ್ ಮಾಡ್ಕೋಬೋದು. ಪ್ರೀವಿಯಸ್ಸಲ್ಲಿ ಚಕ್ರದ ಬಗ್ಗೆ ತಿಳಿಸಿದ್ದೆ. 7 ಚಕ್ರಾಸ್ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಮತ್ತು ಯಾವ ಚಕ್ರ ಬ್ಲಾಕ್ ಆಗಿದ್ದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ದೆ ವಿವರವಾಗಿ. ಇವತ್ತು ಆ ಚಕ್ರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡ್ತೀನಿ. ಈಗ ನಮ್ಮ ಕೈಗಳಲ್ಲಿ ಆ ಒಂದು ಚಕ್ರಗಳ ಪಾಯಿಂಟ್ಸ್ ಇರುತ್ತೆ ಅಂತ ತಿಳಿಸಿದ್ದೆ. ಯಾರೆಲ್ಲ ಮಿಸ್ ಆಗಿದ್ದೀರಾ ನನ್ನ ಹಳೆ ವಿಡಿಯೋಸಲ್ಲಿ ಚೆಕ್ ಮಾಡ್ಬೋದು. 7 ಚಕ್ರಾಸ್ ಬಗ್ಗೆ, ಯಾವ ಚಕ್ರಕ್ಕೆ ಯಾವ ಕಲರ್ ಬರುತ್ತೆ, ಯಾವ ರೀತಿ ಧ್ಯಾನ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ಈ ಒಂದು ಚಕ್ರಗಳ ಪಾಯಿಂಟ್ಸ್ ಏನಿದೆ ಅದು ನಮ್ಮ ಕಾಲಿನಲ್ಲಿ ಕೂಡ ಆ ಒಂದು ಪಾಯಿಂಟ್ಸ್ ಇರುತ್ತೆ. ಸೊ ನಮ್ಮ ಪಾದದಲ್ಲಿ ಆ ಚಕ್ರಗಳ ಪಾಯಿಂಟ್ಸ್ ಇರುತ್ತೆ. ಸೊ ಅದರ ಬಗ್ಗೆ ಇವತ್ತು ತಿಳಿಸ್ತೀನಿ. ಈಗ ಹೇಗೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತಂದರೆ, ಈಗ ಕೈಯಲ್ಲಿ ಇರುವಂಥ ಪಾಯಿಂಟ್ಸು ಈ 2 ಬೆರಳಿನ ಮಧ್ಯಭಾಗದಿಂದ ಶುರುವಾಗಿ ಈ ರೀತಿ ವಿ ಶೇಪಲ್ಲಿ ಬರುತ್ತೆ ಪಾಯಿಂಟ್ಸು. ಸೊ ಅದೇ ರೀತಿ ನಮ್ಮ ಪಾದದಲ್ಲೂ 7 ಚಕ್ರಗಳ ಪಾಯಿಂಟ್ಸ್ ಇರುತ್ತೆ. ಸೊ ಅದರಿಂದ ನಾವು ಇದನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ಅಂತಂದರೆ, ಆ ಒಂದು ಪಾದಗಳನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ಚಕ್ರಾಸು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಏನೆಲ್ಲ ದೋಷಗಳಿರುತ್ತೆ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಸೊ ನಿಮ್ಮ ಪಾದಗಳನ್ನು ಎಷ್ಟು ನೀವು ಆರೈಕೆ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ. ಈಗ ಕೆಲವ್ರಿಗೆ ಪಾದದಲ್ಲಿ ತುಂಬ ಬಿರುಕು ಬಂದಿರುತ್ತೆ, ಕ್ರ್ಯಾಕ್ ಹೀಲ್ಸು, ಏನೇ ಒಂದು ಕ್ರೀಮ್ ಹಾಕಿದ್ರೂ ಅದು ಸರಿ ಹೋಗಲ್ಲ. ಸೊ ಆ ರೀತಿ ಸಮಸ್ಯೆಗಳಿರುತ್ತೆ. ಸೊ ಅಂಥವರು ನಿಮ್ಮ ಪಾದವನ್ನು ಆರೈಕೆ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಅದೃಷ್ಟನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪಾದಗಳನ್ನು ಆರೈಕೆ ಮಾಡಿ ನೀಟಾಗಿ ಇಟ್ಕೊಂಡು ಸುಂದರವಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಔರಾ ಎನರ್ಜಿ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ಅದೃಷ್ಟ ಹೇಗೆ ಚೇಂಜ್ ಆಗುತ್ತೆ ಅಂತಂದರೆ, ಸ್ಟೆಪ್ ಬೈ ಸ್ಟೆಪ್ ನೀವು ಆ ಒಂದು ಚೇಂಜಸನ್ನು ನೋಡ್ಬೋದು. ಆ ರೀತಿ ಬದಲಾಗ್ತಾ ಬರುತ್ತೆ. ಸೊ ಕಲ್ಲುಪ್ಪು ನೀರಲ್ಲಿ ನಿಮ್ಮ ಕಾಲನ್ನು ನೆನೆಸ್ಬೇಕಾಗತ್ತೆ. ಒಂದು 10 ನಿಮಿಷ ನೆನೆಸ್ಬಿಡಿ. ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದ್ರ ಜೊತೆ ರೋಸ್ ವಾಟರ್ 2 ಸಮವಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಿಮ್ಮ ಕೈಗಳಿಗೆ ರಬ್ ಮಾಡ್ಕೊಂಬಿಡಿ. ರಬ್ ಮಾಡಿಕೊಂಡು ಅದನ್ನು ನಿಮ್ಮ ಕಾಲಿಗೆ ಅಪ್ಲೈ ಮಾಡ್ತಾ ಹೋಗಿ. ಸೊ ನಿಮ್ಮ ಪಾದಗಳಲ್ಲಿ ಆ ಒಂದು ಎನರ್ಜೈಸ್ ಮಾಡೋದ್ರಿಂದ, ಆ ಒಂದು ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮ್ಮ ಔರಾ ಎನರ್ಜಿ ಕ್ಲೀನ್ ಆಗುತ್ತೆ. ಮತ್ತು ನಿಮ್ಮ ಸರೌಂಡಿಂಗಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಒಂದು ಅದ್ಭುತಗಳನ್ನೇ ಸೃಷ್ಟಿ ಮಾಡ್ಬೋದು. ಅಂಥ ಒಂದು ಬದಲಾವಣೆಗಳು ನೀವು ನೋಡ್ಬೋದು. ಸೊ ನಿಮ್ಮ ಪಾದವನ್ನು ನೀಟಾಗಿ ಇಟ್ಕೊಂಡು ಆರೈಕೆ ಮಾಡಿ ಡೈಲಿ ಈ ಒಂದು ಮಸಾಜನ್ನು ಮಾಡ್ತಾ ಬನ್ನಿ. ಚೆನ್ನಾಗಿ ಆ 2 ಈಕ್ವಲ್ ಆಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಮತ್ತು ರೋಸ್ ವಾಟರು, ಪನ್ನೀರ್ ಕನ್ಫ್ಯೂಸ್ ಮಾಡ್ಕೋಬೇಡಿ. 2 ಮಿಕ್ಸ್ ಮಾಡಿಕೊಂಡು ಸಮವಾಗಿ ಪಾದಗಳಿಗೆ ಚೆನ್ನಾಗಿ ಮಸಾಜನ್ನು ಮಾಡಬೇಕಾಗತ್ತೆ. ನಿಮ್ಮ ಕಾಲು ಬೆರಳಿನ ಸಂಧಿಗಳಲ್ಲಿ ಚೆನ್ನಾಗಿ ಮಸಾಜನ್ನು ಮಾಡಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಿ ಚೆನ್ನಾಗಿ ಒಂದು ಜಿಗ್ಜ್ಯಾಕ್ ಮೂಮೆಂಟಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಜಿಗ್ಜ್ಯಾಕ್ ಆಗಿ ಆ ಒಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಹೆಬ್ಬೆಟ್ಟಿಂದ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಏನೇ ಒಂದು ಕಾಲು ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. 48 ದಿನ ಕಂಟಿನ್ಯೂಸ್ ಮಾಡಿ. ಸೊ ಎಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ, ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರೋದಿರ್ಬೋದು, ಜೀವನದಲ್ಲಿ ಏನು ಅಂದ್ಕೊಂಡಿರ್ತೀರಾ ಅದನ್ನು ಸಾಧನೆ ಮಾಡುವಂಥ ಅದೆಲ್ಲ ಒಂದು ಡೋರ್ಸ್ ಓಪನ್ ಆಗ್ತಾ ಹೋಗುತ್ತೆ. ಸೊ ಏನು ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಏನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡ್ಕೊಳ್ಳೋಕ್ಕೆ ಇದೊಂದು
ಸುಲಭವಾದ ಒಂದು ಉಪಾಯ ಅಂತ ಹೇಳ್ಬೋದು. ಸೊ ಖಂಡಿತ ಟ್ರೈ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.